ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ KEA ಪೊಲೀಸ್ ಎಕ್ಸಾಮ್ ಹತ್ತಿರ ಬಂತು ಸರ್. ತುಂಬ ಭಯ ಆಗ್ತಿದೆ. 3 ತಿಂಗಳಿಂದ 4 ತಿಂಗಳಿಂದ ಹೋಗ್ತಾ ಇದ್ದೀವಿ. ಯಾವ ರೀತಿ ಎಕ್ಸಾಮ್ ಮಾಡೋದು ನೋಡಿ. ಈ ಎರಡು ದಿನ ಇನ್ನು 2-3 ದಿನ ಟೈಮ್ ಇದೆಯಲ್ಲ ಎಕ್ಸಾಮ್ಗೆ. ಈ ರೀತಿ ಮಾಡಿ ನಾನು ಹೇಳ್ತೀನಿ ಮುಂದೆ. ಆ ರೀತಿ ಮಾಡಿದ್ರೆ ನೀವು ರಿಲ್ಯಾಕ್ಸ್ ಮೈಂಡಾಗೆ ಹೋಗಿ ಎಕ್ಸಾಮ್ನ ಆರಾಮಾಗಿ ಬರಿಬೋದು. ನಿಮ್ಗೆ ಆರಾಮಾಗಿ ತಲೆಗೆ ರಿಸ್ಕ್ ಕೊಡದೆ ರಿಲ್ಯಾಕ್ಸ್ ಮೈಂಡಿಂದನೇ ಎಕ್ಸಾಮ್ ಬರಿಬೋದು. ಯಾವ್ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮುಂದೆ ಹೋಗೋಣ. ಯಾವ ರೀತಿ ಒಂದೊಂದು ಸ್ಟೆಪ್ ಇದೆ. ಸ್ಟೆಪ್ ಬೈ ಸ್ಟೆಪ್ ನಾವು ನಮ್ಮ ಮೈಂಡು ಮತ್ತು ನಾವು ಮಾಡಿರೋ ಸ್ಟಡಿ ಎರಡು ಕಾನ್ಫಿಡೆನ್ಸ್ ಆಗಿರಬೇಕು ಅಂದರೆ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ. ಮೊದಲಿಗೆ ನೀವು ರಿವಿಷನ್ ಮಾಡಬೇಕು. ಇಷ್ಟು ದಿನ 3 ತಿಂಗಳಿಂದ 4 ತಿಂಗಳಿಂದ ಕೆಲವರು ಇನ್ನೂ ಜಾಸ್ತಿ ದಿನಗಳಿಂದ ಓದಿರ್ತಾರಲ್ಲ, ಅವರು ಏನು ಮಾಡಬೇಕು ಅಂದರೆ ಎಲ್ಲ ನಿಮಗೆ ಗೊತ್ತಿರುವ ಎಲ್ಲ ಕಾನ್ಸೆಪ್ಟನ್ನ ರಿವಿಷನ್ ಮಾಡಬೇಕು. ಒಂದೊಂದೇ ಟಾಪಿಕ್ ತೊಗೊಳ್ಳಿ, ಅದರ ಬಗ್ಗೆ ಸಂಪೂರ್ಣವಾಗಿ ನೀವು ಓದ್ಬಿಟ್ಟಿರ್ತೀರ, ಗೊತ್ತು, ಎಲ್ಲ ಸಂಪೂರ್ಣವಾಗಿ ಓದ್ಬಿಟ್ಟಿರ್ತೀರ. ಅದನ್ನು ರಿವಿಷನ್ ಥರ ಮಾಡಿ. ಸುಮ್ಮನೆ ಅದನ್ನು ನೋಡ್ಕೊಳ್ಳಿ. ಅದರ ಇರೋ ಮೇನ್ ಪಾಯಿಂಟ್ಸ್ ಯಾವ ರೀತಿ ಕೇಳ್ಬೋದು, ಈ ಹಿಂದೆ ಯಾವ ರೀತಿ ಕೇಳಿದ್ದಾರೆ, ನಾನು ಯಾವ ಥರ ಕ್ವಶನ್ ಮಾಡ್ಬೋದು, ಈ ಥರ ಎಲ್ಲ ಯೋಚನೆ ಮಾಡಿ ರಿವಿಷನ್ ಮಾಡಬೇಕಾಗ್ತದೆ. ರಿವಿಷನ್ ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟು. ಇನ್ನು ನಮಗೆ ಲಾಸ್ಟ್ 3 to 2 ಡೇಸ್ ಇದೆ ಅಷ್ಟೇ, ಓಕೆನಾ? ಆದ್ದರಿಂದ ರಿವಿಷನ್ ಇನ್ನು 2-3 ದಿನಗಳಲ್ಲಿ ನಮಗೆ ರಿವಿಷನ್ ಅತ್ಯಂತ ಅವಶ್ಯಕ. ಮುಂದೆ ಏನು ಸ್ಟೆಪ್ ಅಪ್ಪ ಅಂದರೆ, ಇಲ್ಲಿ ನೋಡಿ, ಮೈಂಡ್ ರಿಲ್ಯಾಕ್ಸಾಗಿ ಇಟ್ಕೋಬೇಕು. ನೀವು ಯಾವುದೇ ರೀತಿ ಸ್ಟ್ರೆಸ್ ತೊಗೊಬಾರ್ದು. ಮೈಂಡ್ನ ಆದಷ್ಟು ರಿಲ್ಯಾಕ್ಸ್ ಆಗಿರಬೇಕು. ಮನೆ ಕಡೆ ಅದು ಇದು ಯಾವುದು ರಿಸ್ಕ್ ತೊಗೊಂಬಿಡಿ. ರಿಲ್ಯಾಕ್ಸಾಗಿರಿ. ಮನೆ ವ್ಯವಸ್ಥೆ ಅದು ಇದು ಅದ್ರ ಬಗ್ಗೆ ಟೆನ್ಷನ್ ತೊಗೊಂಬಿಡಿ. ಮತ್ತು ಇನ್ನೊಬ್ಬೊಬ್ಬರು ಯಾವ ರೀತಿ 3-4 ತಿಂಗಳು ಇನ್ನೂ ಜಾಸ್ತಿ ದಿನಗಳಿಂದ ಓದ್ತಾ ಇದ್ದೀವಿ. ಏನಪ್ಪ ಏನು ಮಾಡೋದು, ಇನ್ನು 2-3 ದಿವಸಕ್ಕೆ ಎಕ್ಸಾಮ್ ಐತಿ, ಏನು ಮಾಡೋದು, ಚೆನ್ನಾಗಿ ಬರೀಲಿಲ್ಲ ಅಂದರೆ ಹೆಂಗೆ? ಈ ಥರ ನೆಗೆಟಿವ್ ಇರಬೇಡಿ. ಪಾಸಿಟಿವ್ ಆಗಿರಿ. ಚೆನ್ನಾಗಿ ಮಾಡ್ತೀನಿ, ನಾನು ರಿಲ್ಯಾಕ್ಸ್ ಆಗಿರ್ತೀನಿ. ಆದಷ್ಟು ಮೈಂಡನ್ನ ರಿಲ್ಯಾಕ್ಸಾಗಿ ಇಡೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಮೈಂಡ್ ರಿಲ್ಯಾಕ್ಸ್ ಆದಷ್ಟು ನಿಮಗೆ ಅಲ್ಲಿ ಎಕ್ಸಾಮಲ್ಲಿ ಆನ್ಸರ್ ಬರೀಲಿಕ್ಕೆ ತುಂಬ ಯೂಸ್ ಆಗುತ್ತೆ. ನಿಮ್ಮ ಮೈಂಡ್ ಏನಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರಲಿಲ್ಲ ಅಂದರೆ ಏನೇನೋ ಆಲೋಚನೆ ಬಂದುಬಿಟ್ರೆ ಆವಾಗ ಅಲ್ಲಿ ಎಕ್ಸಾಮ್ ಕ್ಲೀನಾಗಿ ಬರೆಯೋಕ್ಕಾಗಲ್ಲ. ಆವಾಗ ತಪ್ಪುಗಳು ಜಾಸ್ತಿ ಮಾಡ್ತೀರಾ. 0.25 ಮೈನಸ್ ಇದೆ, ನೆಗೆಟಿವ್ ಮಾರ್ಕ್ಸ್ ಇದೆ. ಅದಕ್ಕೋಸ್ಕರ ರಿಲ್ಯಾಕ್ಸ್ ಮೈಂಡ್ ತುಂಬಾ ಇಂಪಾರ್ಟೆಂಟು. ಅದಕ್ಕೆ 2ನೇ ಪಾಯಿಂಟ್ ಏನಪ್ಪ ಅಂದರೆ, ಮೈಂಡನ್ನ ನೀವು ರಿಲ್ಯಾಕ್ಸಾಗಿ ಇಟ್ಕೊಬೇಕಾಗ್ತದೆ. ನೀವು ರಿಲ್ಯಾಕ್ಸಾಗಿ ಇಟ್ಕೊಂಡ್ರಿ ಅಂದರೆ ಆರಾಮಾಗಿ ನೀವು ಎಕ್ಸಾಮ್ ಬರೀತಿ. ಎಕ್ಸಾಮ್ ಸೆಂಟ್ರಲ್ಲಿ ಯಾವುದೇ ರೀತಿ ಫಿಯರ್ ಇರಲ್ಲ. ನಂತರ ನೋಡೋದಾದರೆ ಇಲ್ಲಿ ನೋಡಿ, ಇನ್ನು 2-3 ದಿವಸ ಇದೆ. 2-3 ದಿವಸ ಇದೆ. ಇನ್ನು ಏನೇನೋ ಓದಿದ್ದವೆಲ್ಲ ಎಕ್ಸ್ಟ್ರಾ ನ್ಯೂ ಟಾಪಿಕ್ಗಳು ನೋಡಿ. ಇವಾಗ ಇನ್ನು 2-3 ದಿವಸ ಇರುವಾಗ ನೀವು ಏನೇನು ಓದ್ತಿರೋ ಅವು ಎಕ್ಸಾಮಲ್ಲಿ ನಿಮಗೆ ಯೂಸ್ ಆಗಲ್ಲ. ಯಾಕಂದರೆ ನಿಮ್ಗೆ ಅವು ನೆನಪು ಬರೋದೇ ಇಲ್ಲ. ಎಕ್ಸ್ಟ್ರಾ ನ್ಯೂ ಸ್ಟಡಿ ಏನಾದರೂ ನೀವು ಮಾಡಿದ್ರಿ ಅಂದರೆ ಅದು ಎಕ್ಸಾಮಲ್ಲಿ ನಿಮಗೆ ತಲೆಗೆ ಹೊಡಿಯೋಲ್ಲ. ನೀವೇನು ಹಿಂದೆ ಓದ್ಕೊಂಬಂದಿರ್ತೀರ ನೋಡಿ ಹಿಂದಿನ ದಿನಗಳಲ್ಲಿ, ಅದು ಮಾತ್ರ ಈ ಎಕ್ಸಾಮಲ್ಲಿ ನಿಮಗೆ ಬರೋದು. ಇವಾಗ ಏನೋ ಇನ್ನೊಂದು 2-3 ದಿವಸ ಆಯಿತು, ಇನ್ನೂ ಜಾಸ್ತಿ ಓದ್ಬಿಡೋಣ, ಜಾಸ್ತಿ ಓದ್ಬಿಡೋಣ ಅಂತ ಇವಾಗ ಏನಾನ ಎಕ್ಸ್ಟ್ರಾ ಎಫರ್ಟ್ ಹಾಕಿರಿ ಅಂದರೆ ಹಿಂದೆ ಓದಿರೋದೆಲ್ಲ ಮರ್ತೋಗ್ತೀರ. ಅರ್ಥ ಮಾಡ್ಕೊಳ್ಳಿ, ಹಿಂದೆ ಓದಿರೋದೆಲ್ಲ ಮರ್ತೋಗ್ತೀರ. ಅದಕ್ಕೆ ಏನು ಮಾಡಬೇಕು, ನೀವು ಮೈಂಡ್ ರಿಲ್ಯಾಕ್ಸ್ ಇರಬೇಕು. ಮತ್ತು ರಿವಿಷನ್ ಮುಖ್ಯ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆವತ್ತಿಂದ ಓದಿರೋದೇ ರಿವಿಷನ್ ಮಾಡಿದರೆ ಇದು ಮುಖ್ಯವಾಗ್ತದೆ. ಆದ್ದರಿಂದ ಎಕ್ಸ್ಟ್ರಾ ಸ್ಟಡಿ ಯಾವುದೇ ಕಾರಣಕ್ಕೂ ಬೇಡ. ನಾನು ಸಜೆಷನ್ ಮಾಡ್ತಾ ಇರೋದು ಒಬ್ಬ ನಿಮ್ಮ ಹಿತೈಷಿಯಾಗಿ, ಎಕ್ಸ್ಟ್ರಾ ಸ್ಟಡಿ ಮಾಡಬೇಡಿ. ಇನ್ನು ನಿಲ್ಲಿಸಿ ಎಕ್ಸ್ಟ್ರಾ ಸ್ಟಡಿ. ಏನು ಮಾಡ್ತೀರಾ, ಇದುವರೆಗೂ ಓದಿದ್ದೀರಲ್ಲ 3-4 ತಿಂಗಳು, ಅದನ್ನು ರಿವಿಷನ್ ಮಾಡಿ. ರಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಒಂದು ಸ್ಟೆಪ್ ಯಾವುದು, ನಿಮಗೆ ಮುಖ್ಯವಾಗಿರೋದೇ ಈ ಫಿಯರ್ ಹೋಗಲಾಡಿಸ್ಬೇಕು ಅಂದರೆ ರಿವಿಷನ್ ಬೇಕು. ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು. ಅರ್ಥ ಆಯ್ತಾ? ನೀವು ಒಂದು ಇದಿರಿ, ನಿಮಗೊಂದೇನು ಅಷ್ಟು ದಿನ ಓದ್ಬಿಟ್ಟಿದ್ದೀವಿ, ಏನಾಗುತ್ತೆ ಈ ಫಿಯರ್ ಇರುತ್ತೆ. ಮತ್ತು
ಇನ್ನೂ ಒಬ್ಬೊಬ್ಬರು ಫಸ್ಟ್ ಟೈಮ್ ಬರಿತಾ ಇರ್ತೀರ, ಫಸ್ಟ್ ಟೈಮ್ ನನ್ನದು ಎಕ್ಸಾಮ್ ಸರ್ ಅಂತಂಗೆಲ್ಲ ಕಾಮೆಂಟ್ ಮಾಡಿದಿರಿ. ಏನು ಫಸ್ಟ್ ಟೈಮ್ ಆದ್ರೂ ಪರವಾಗಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಮೈಂಡಲ್ಲಿ ಹೋಗಿ ನೀವು ಏನು ಗೊತ್ತೋ ಅದೇ ಸಾಕು. ಅಲ್ಲಿ ನೀವು ಆ 50% ಓದಿದ್ರು ಸಾಕು. ಏನು ಅಲ್ಲಿ ಆಪ್ಷನ್ಗಳಿರೋ ನೋಡ್ಕೊಂಡು ನಿಮ್ಮ ಚಾಲಾಕಿತನ ಟೆಕ್ನಿಕ್ ಯೂಸ್ ಮಾಡಬೇಕಷ್ಟೇ. ಟೆಕ್ನಿಕ್ ಯೂಸ್ ಮಾಡಿದ್ರೆ ಈ ಫಿಯರ್ ಆಟೋಮೆಟಿಕ್ ಹೊರಟೋಗ್ಬಿಡ್ತದೆ, ಫಿಯರೇ ಇರೋಲ್ಲ. ನೀವು ಟೆಕ್ನಿಕ್ ಯೂಸ್ ಮಾಡಬೇಕು, ನೀವು ಓದಿರೋ ಜ್ಞಾನನ ಬಳಕೆ ಮಾಡ್ಕೊಬೇಕು. ಇದು ಮಸ್ಟ್ ಇಂಪಾರ್ಟೆಂಟ್. ಮುಂದೆ ಹೋಗೋದಾದ್ರೆ ಇನ್ನೊಂದು ಸ್ಟೆಪ್ಪು ನೋಡಿ, ಈ 2-3 ದಿನ ಏನಪ್ಪ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಸ್ಟಡಿ ಮಾಡಬಾರ್ದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ, ಒಂದೊಂದೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಬಿಸಾಕ್ತಾಯಿರಿ. ಆ ಕ್ವಶನ್ ಪೇಪರಲ್ಲಿ ABCD ಅಂತ ಇರ್ತಾವೆ ನೋಡಿ. ಎ ಆನ್ಸರ್ ಆಗಿರ್ತೈತೆ, ಬಿ ಮತ್ತು ಸಿ ಡಿ ಯಾವ್ಕೆ ಆನ್ಸರು, ಆ ಆನ್ಸರ್ ಯಾವುದಕ್ಕೆ ಆಗ್ಬೋದು, ಈ ಥರ ಯೋಚನೆ ಮಾಡಿ. ಇವಾಗ ಎ ಆನ್ಸರ್ ಅಂತ ಗೊತ್ತಾಯ್ತು ತಾನೇ ನಿಮಗೆ, ನೀವು ಕ್ಲೀನಾಗೆಲ್ಲ ಸಾಲ್ವ್ ಮಾಡ್ತಾ ಇದ್ದೀರಾ. ಅದ್ರ ಬದಲು ABCD ಅಂತ ಇರ್ತಾವಲ್ಲ ಆಪ್ಷನು, ಎ ಆನ್ಸರ್ ಇದಕ್ಕೆ ಅಂತ ಗೊತ್ತಾಯ್ತು ನಿಮಗೆ. ಇನ್ನು BCD ಇದಕ್ಕೇನಾಗ್ಬೋದು ಆನ್ಸರು, ನಾನು ಓದಿರೋದ್ರಲ್ಲಿ ಇದಕ್ಕೇನಾಗ್ಬೋದು ಆನ್ಸರು, ಈ ಥರ ಯೋಚನೆ ಮಾಡಿ. ಈ ಥರ ಯೋಚನೆ ಮಾಡಿದ್ರೆ ನಿಮ್ಗೆ ಎಲ್ಲ ಆನ್ಸರು ಬರ್ತೈತೆ. ಈ ಆಪ್ಷನ್ ಕೊಟ್ಟರೆ ಏನು ಬರ್ಬೋದು ಆನ್ಸರು, ಈ ಆನ್ಸರ್ ಏನು ಆಪ್ಷನ್ನು, ಈ ರೀತಿ ಕಂಡುಹಿಡಿಯೋ ಕೆಪಾಸಿಟಿ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಆರಾಮಾಗಿ ಯಾವುದೇ ಫಿಯರ್ ಬೇಡ, ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ತೀರಾ. ಇದಕ್ಕೇನು ಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಚೆನ್ನಾಗಿ ಸ್ಟಡಿ ಮಾಡಬೇಕು, ಇದನ್ನು ರಿವಿಷನ್ ಮಾಡಬೇಕು. ಎಲ್ಲ ಒಂದು ಕಡೆಯಿಂದ ಯಾವ್ಯಾವ ಸಿಗುತ್ತೋ ವೆಬ್ಸೈಟ್ಗಳಲ್ಲಿ ಸಿಗ್ತವೆ ಕ್ವಶನ್ ಪೇಪರ್ಗಳು. KE ಅವರವ್ರದ್ದೇ ಸಿಗ್ತದೆ, KPSCದು ತಗೊಳ್ಳಿ. ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಆರಾಮಾಗಿ ನೀವು ಫಿಯರ್ ಇಲ್ಲದೆ ಈ ಎಕ್ಸಾಮ್ನ ಬರಿಬೋದು. ಬನ್ನಿ ನೆಕ್ಸ್ಟ್ ನೋಡೋದಾದರೆ ನೋಡಿ, ಇಲ್ಲಿ ABCD ಅಂತ ಇದೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಈ ರೀತಿ ಕೊಡ್ತಾರೆ. ಇಲ್ಲೇನೋ ಕೊಡ್ತಾರೆ. ಪ್ರಶ್ನೆ ಒಂದು ಕೊಟ್ಟಿರ್ತಾರೆ, ಓಕೆನಾ. ಈ ಪ್ರಶ್ನೆ ಇದಕ್ಕೆ ನಿನಗೆ ಅಷ್ಟು ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ, ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇವಾಗ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಇವಾಗ ಏನೋ ಕ್ವಶನ್ ಕೊಟ್ಟವ್ರಪ್ಪ, ನಿನಗೆ ಈ ಕ್ವಶನ್ ನೋಡಿದ ತಕ್ಷಣ B ಆಗಲ್ಲ ಅಂತ ಗೊತ್ತಾಯಿತು, ಮತ್ತು D ಆಗಲ್ಲ ಅಂತ ಗೊತ್ತಾಯಿತು. ಏನು ಇವಾಗ ಎರಡನ್ನ ಸ್ಕಿಪ್ ಮಾಡಿಬಿಟ್ಟಿದೆಯಾ, ಇವೆರಡು ಆಗಲ್ಲ ಅಂತ ಗೊತ್ತಾಗ್ಬಿಡ್ತು ಯಾವುದು ಈ ಕ್ವಶನ್ಗೆ. ನೀನು ನೆಕ್ಸ್ಟ್ ಮಾಡಬೇಕಾಗಿರೋದು ಎ ಮತ್ತು ಸಿಯಲ್ಲಿ ಯಾವುದೋ ಒಂದು ಆನ್ಸರ್ ಇದ್ದೇ ಇದೆ ಅಂತ ಗೊತ್ತು. ಇವಾಗ ನಿನಗೆ ಮಾರ್ಕ್ಸ್ ಬರೋ ಪರ್ಸೆಂಟು 50% ಇತ್ತು, 50% ಆಗ್ತೈತೆ. ಮುಂಚೆ 4 ಯಾವುದು ಅಂತ ಗೊತ್ತಿಲ್ಲ ಅಂದರೆ 25% ಇತ್ತು. ಇವಾಗ ನಿನಗೆ 50% ಗೊತ್ತು, ಇವೆರಡರಲ್ಲಿ ಎ ಅಥವಾ ಸಿಯಲ್ಲಿ ಆನ್ಸರ್ ಇದೆ ಅಂತ ಗೊತ್ತು. ಆವಾಗ ಈ ಪ್ರಶ್ನೆ ಇನ್ನೂ ಯಾವುದು ರಿಲೇಟೆಡು ಆಗ್ಬೋದು ಅಂತ ಯೋಚನೆ ಮಾಡಿ, ಇಲ್ಲ ಸಿ ಹಾಕಿ, ಇಲ್ಲ ಎ ಹಾಕಿ. ಆವಾಗ ನಿಮಗೆ ಈ ಕ್ವಶನ್ಗೆ ನಿಮಗೆ ಒಂದು ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬಾ ಇರ್ತೈತಿ. ಇದು ಇಂಪಾರ್ಟೆಂಟು ನೋಡಿ. ಆವಾಗ ನಿಮಗೊಂದು ಮಾರ್ಕ್ಸ್ ಬಂದರೂ ಬರ್ಬೋದು, ಅಕಸ್ಮಾತ್ ಮಿಸ್ ಆಯಿತು ಅಂದರೆ 0.25 ಮಾರ್ಕ್ಸ್ ಹೋಗುತ್ತೆ ನೆಗೆಟಿವ್, ಏನು ಮಾಡೋಕ್ಕಾಗಲ್ಲ. ಆದರೆ ಈ ಥರ ಟ್ರೈ ಮಾಡೋದ್ರೆ ತಪ್ಪಿಲ್ಲ, ಯಾಕಂದರೆ ನಿಮ್ಗೆ 50% ಇರ್ತೈತೆ ಮಾರ್ಕ್ಸ್ ಬರೋ ಚಾನ್ಸಸ್. ಅದಕ್ಕೋಸ್ಕರ ಆದಷ್ಟು ಈ ಥರ ಟ್ರಿಕ್ನ ಯೂಸ್ ಮಾಡಿದ್ರೆ ಅಷ್ಟೇ ನೀವು ಅಲ್ಲೇ ಸರ್ವೈವಲ್ ಆಗೋಕ್ಕೆ ಸಾಧ್ಯ, ಒಳ್ಳೆ ನಿಮ್ಮ ಕಟ್ ಆಫ್ ಒಳಗೆ ಬರೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಮುಂದೆ ಹೋಗೋದಾದರೆ ನಿಮಗೆ ಇನ್ನೇನು 3 ಅಥವಾ 2 ದಿವಸ ಇದೆ ಅಂದ್ಕೊಳ್ಳಿ. ಹೆಲ್ತಿ ಫುಡ್ ತುಂಬ ಮುಖ್ಯ. ಯಾಕಂದರೆ ಹೆಲ್ತಿ ಫುಡ್ ತಿನ್ನಿ, ಎಣ್ಣೆ ಅದು ಇದು ಏನು ಆಳಮೂಳ ತಿನ್ನೋಕ್ಕೋಗ್ಬಿಡಿ. ಯಾಕಂದರೆ ಬಿಕಾಸ್ ಇವಾಗ ನೀವೇನಾದರೂ ಹೆಲ್ತ್ ಕೆಡಿಸ್ಕೊಂಡ್ರಿ ಅಂದರೆ, ಹೊಟ್ಟೆ ಕೆಡ್ತು ಅಂದರೆ ಈ ಎಕ್ಸಾಮ್ ಸೆಂಟ್ರಲ್ಲಿ ಏನು ಮಾಡ್ತೀರಾ? ಎಕ್ಸಾಮ್ ಸೆಂಟ್ರಲ್ಲ ಇದೇ ಒಂದು ಟೆನ್ಷನ್ ಆಗ್ಬಿಡ್ತಾಯಿದೆ, ನಿಮ್ದು ಹೆಲ್ತ್ದೇ ಒಂದು ಟೆನ್ಷನ್ ಆಗಿಬಿಡ್ತೈತೆ. ಅವಾಗ ಎಕ್ಸಾಮಾಗಿ ಕ್ಲೀನಾಗಿ ಮಾಡೋಕ್ಕಾಗಲ್ಲ. ನೀವು 3-4 ತಿಂಗಳು 5-6 ತಿಂಗಳು ಎಷ್ಟು ದಿನ ಓದಿದ್ರು ಇವಾಗ ಲೆಕ್ಕಕ್ಕೆ ಬರ್ದಂಗೆ ಆಗ್ಬಿಡ್ತೈತೆ. ಅದಕ್ಕೋಸ್ಕರ ಹೆಲ್ತಿ ಫುಡ್ ಮುಖ್ಯ. ನೀವು ಹೆಲ್ತಿ ಫುಡ್ ತಿನ್ಬಿಟ್ಟು ಇನ್ನು 2-3 ದಿವಸ ಕ್ಲೀನಾಗಿತ್ತು ಅಂದರೆ ಎಕ್ಸಾಮ್ನ ಆರಾಮಾಗಿ ಬರೀತೀರಾ. ಇಲ್ಲಾಂದರೆ ನಿಮ್ಗೆ ಎಕ್ಸಾಮ್ ಒಳಗೆ ಹೋದರೆ ಇದೇ ನಿಮ್ಮ ಹೆಲ್ತ್ದೇ ಒಂದು ದೊಡ್ಡ ಸಮಸ್ಯೆ ಆಗ್ತೈತೆ ಕ್ವಶನ್ ಪೇಪರ್ಗಿಂತ. ಏನು ಮಾಡ್ತೀರಾ? ಅದು ಬೇರೆ ಜ್ವರ ಬಂದರೆ ಏನೋ ಒಂದು ಸ್ವಲ್ಪ ತಡ್ಕೊಬೋದು, ಬೇರೆ ಹೊಟ್ಟೆ ಕೆಡ್ತು ಅದು ಇದು ಆಯಿತು ಅಂದರೆ ಅದು ಎಕ್ಸಾಮ್ ಹಾಲಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೆಲ್ತಿ ಫುಡ್ ತಿನ್ನಿ. ಇನ್ನು 2-3 ದಿವಸ ಯಾವುದೇ ಆಳ ಫುಡ್ ತಿನ್ನೋಕೆ ಹೋಗಬೇಡಿ. ಎಣ್ಣೆ ಪದಾರ್ಥ ತ್ಯಜಿಸಿ. ಬೇಕ್ರಿ, ಹೋಟ್ಲು ಈ ಐಟಮ್ ತಿನ್ನೋದು ಬಿಟ್ಟು ಮನೆ ಐಟಮೇ ತಿನ್ನಿ. ಅದು ಆದಷ್ಟು ತರಕಾರಿ ಸಾರು ಈ ಥರದವೇ ತಿನ್ನಿ. ಯಾಕಂದರೆ ಇದರಿಂದ ನಿಮ್ಗೆ ಯಾವುದೇ ಪರಿಣಾಮ ಬೀಳಲ್ಲ. ಅದೇ ಬೇರೆ ಎಣ್ಣೆ ಪದಾರ್ಥ ತಿಂದರೆ ಸ್ವಲ್ಪ ಪರಿಣಾಮ ಜಾಸ್ತಿ ಬೀಳ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮಗೋಸ್ಕರ ಹೇಳ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ನೆಕ್ಸ್ಟು ಏನಪ್ಪ ಅಂದರೆ ನೀವು ನೀವೆಲ್ಲ ಹಾಲ್ ಟಿಕೆಟು ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಇವಾಗೇ ಡೌನ್ಲೋಡ್ ಮಾಡಿ ಆಲ್ರೆಡಿ ಡೌನ್ಲೋಡ್ ಮಾಡಿರ್ತಾರೆ ಗೊತ್ತು ತಾನೆ. ಆಲ್ರೆಡಿ ಡೌನ್ಲೋಡ್ ಮಾಡಿದ್ದಾದಮೇಲೆ ನೀವು ದಯವಿಟ್ಟು ಹೋಗ್ಬಿಟ್ಟು ಕ್ಲೀನಾಗಿ ಒಂದು ಕಲ್ಲರ್ ಪ್ರಿಂಟೇ ತೊಗೊಳ್ಳಿ. ಯಾಕಂದರೆ ಕಲ್ಲರ್ ಪ್ರಿಂಟ್ ತೊಗೊಂಡಿದ್ರೆ ಕ್ಲೀನಾಗಿ ಕ್ಲಾರಿಟಿನೂ ಇರ್ತೈತೆ. ಕ್ಲಾರಿಟಿ ಇರೋ ಕಲರ್ ಪ್ರಿಂಟೇ ತೊಗೊಳ್ಳಿ. 10 ರೂಪಾಯಿ ಹೋದ್ರೋಗ್ಲಿ ಕ್ಲಾರಿಟಿ ಇರೋ ಪ್ರಿಂಟ್ ತೊಗೊಳ್ಳಿ. ಆನಂತರ ಆಧಾರ್ ಕಾರ್ಡು ಇವೆರಡೂ ಸೇರಿ ನಿಮ್ಮ ಬ್ಯಾಗಲ್ಲಿ ಇಟ್ಬಿಡಿ. ಒಂದು ಫೋಟೋನೂ ಇಟ್ಬಿಡಿ, ಇತ್ತೀಚಿನ ಒಂದು ಫೋಟೋನೂ ಇಟ್ಬಿಡಿ. ಈ 3 ಇಟ್ಬಿಟ್ಟು ನಿಮ್ಮ ಬ್ಯಾಗಲ್ಲಿ ಇಟ್ಬಿಡಿ. ನೀವು ಎಕ್ಸಾಮ್ ದಿವಸ ಹೋಗೋ ದಿವಸ ಮಾತ್ರ ಇದನ್ನು ಮುಟ್ಟಬೇಕು. ಯಾಕಂದರೆ ಈ ಲಾಸ್ಟ್ ಎಕ್ಸಾಮ್ ದಿವಸ ಹೋಗೋವಾಗ ಇವೆಲ್ಲ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಆಧಾರ್ ಕಾರ್ಡು, ಹಾಲ್ ಟಿಕೆಟು ದಯವಿಟ್ಟು ಕ್ಯಾರಿ ಮಾಡಿ. ಇವನ್ ಕ್ಯಾರಿ ಮಾಡಲೇಬೇಕು ಬಿಡಿ. ಇವಾಗ ಇವೆಲ್ಲ ರೆಡಿ ಮಾಡಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ರೆ ಅವತ್ತು ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ಆಧಾರ್ ಕಾರ್ಡ್ ಎಲ್ಲೋ ಇರ್ತೈತೆ, ಹುಡ್ಕೋ ತೊಂದರೆನೇ ಇರೋಲ್ಲ. ಇವಾಗೆ ಹುಡ್ಕೋ ಎತ್ತಿಕ್ಬಿಟ್ರೆ ಅದು ನಿಮಗೆ ಯೂಸ್ ಆಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಉಳಿತದೆ. ಮತ್ತು ಹಾಲ್ ಟಿಕೆಟು ಅಷ್ಟೇ, ಆದಷ್ಟು ಬೇಗ ಯಾರ್ಯಾರು ಇನ್ನೂ ಡೌನ್ಲೋಡ್ ಮಾಡಿಲ್ಲ ನೋಡಿ, ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಂಡಿಲ್ಲ ದಯವಿಟ್ಟು ಬೇಗ ಇವತ್ತೇ ಹೋಗ್ಬಿಡಿ. ವಿಡಿಯೋ ನೋಡಿದ್ಮೇಲೆ ಬೇಕಾದ್ರೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಬಿಡಿ. ಯಾಕಂದರೆ ತಿರುಗಿ ಲಾಸ್ಟ್ ಟೈಮಿಗೆ ತುಂಬ ಇದಾಗುತ್ತೆ. ಅದಕ್ಕೋಸ್ಕರ ನಂತರ ನೀವೇನನ್ನ ದೂರ ಹೋಗಬೇಕು, ಟ್ರಾವೆಲಿಂಗು ಆದಷ್ಟು ಬೇಗ ಒಂದು ದಿವಸ ಮುಂಚೆನೇ ಹೋಗಿ. ನಾನು ಹೇಳೋದು, ಇವಾಗ 2ನೇ ತಾರೀಕು ಎಕ್ಸಾಮ್ ಇದೆ, ಓಕೆನಾ? 2ನೇ ತಾರೀಕು ಎಕ್ಸಾಮ್ ಇದೆಯಾ, ನೀವು ಬೇಕಾದರೆ 1ನೇ ತಾರೀಕು ಹೋಗ್ಬಿಡಿ. 1ನೇ ತಾರೀಕು ಹೋಗ್ಬಿಟ್ಟು ಅಲ್ಲಿ ನೈಟ್ ಒಂದು ಸ್ವಲ್ಪ ರೆಸ್ಟ್ ಮಾಡಿ 2ನೇ ತಾರೀಕು ಹೋಗಿ. 2ನೇ ತಾರೀಕು ಆರಾಮಾಗಿ ರೆಸ್ಟ್ ಮಾಡಿರ್ತೀರ, ಫ್ರೀ ಆಫ್ ಮೈಂಡ್ ಇರ್ತೈತೆ. ನೀವು ಎಕ್ಸಾಮು ಸಖತ್ತಾಗಿ ಬರಿಬೋದು. ನೀವೇನಾದರೂ ಅವತ್ತೇ ಹೋಗಿ ಹಂಗೆ ಹತ್ರ ಇದ್ದರೆ ಓಕೆ ಸರ್, ಏನೋ ಒಂದು 50 ಕಿಲೋಮೀಟ್ರ್ ಈ ಥರ ಇದ್ದರೂ ಓಕೆ, ಏನು ಹೋಗ್ಬಿಡ್ಬೋದು ಬೆಳಗ್ಗೆ ಬೇಗ. ಬಟ್ ಇನ್ನೂ ಜಾಸ್ತಿ ದೂರ ಇತ್ತು ಅಂದರೆ ನೀವು ಆದಷ್ಟು ನಾನು ಒಂದು ಸಜೆಷನ್ ಏನಂದರೆ, ಒಂದು ದಿವಸ ಮುಂಚೆನೇ ಹೋಗಿ 1ನೇ ತಾರೀಕು ಹೋಗಿ ಅಲ್ಲಿ ಸ್ಟೇ ಮಾಡಿ, ಸಂಜೆ ರೆಸ್ಟ್ ತೊಗೊಳ್ಳಿ. ನಂತರ ಬೆಳಗ್ಗೆ ಭಾನುವಾರ 2ನೇ ತಾರೀಕು ಆರಾಮಾಗಿ ಹೋಗಿ ರಿಲ್ಯಾಕ್ಸ್ ಮೈಂಡಿಂದ ಹೋಗಿ ಎಕ್ಸಾಮ್ ಬರೀರಿ. ನಂತರ ನಾನು ಕ್ಲಾಸು ಮಾಡಿದ್ದೀನಿ, ಒಂದು ವಿಡಿಯೋ ಕೂಡ ಮಾಡಾಕಿದ್ದೀನಿ ನಮ್ಮ ಚಾನಲಲ್ಲಿ. ಡ್ರೆಸ್ ಕೋಡ್ ಹೆಂಗಿರಬೇಕು ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ. ಈ ಮಾಮೂಲಿ ನಮ್ಮ ಡಿಗ್ರಿ ಸೆಮ್ ಎಕ್ಸಾಮು ಅಥವಾ PUC ಎಕ್ಸಾಮ್ಗೆ ಹೋದಂಗೆ ಹೆಂಗಂದ್ರಂಗೆ ಹೋಗ್ಬಿಡ್ಬೋದು. ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಡ್ಬೋದು, ದೊಡ್ಡ ಜೋಬಿರೋ ಜೀನ್ಸ್ ಪ್ಯಾಂಟು ಹಾಕೊಂಡು ಹೋಗ್ಬೋದು, ಫುಲ್ ಶರ್ಟು ಹಾಕೊಂಡು ಹೋಗ್ಬೋದು. ಇವೆಲ್ಲ ಅನ್ಕೊಂಬಿಟ್ಟಿರ್ತೀರ, ಅವೆಲ್ಲ ಹಾಕೊಂಡು ಹೋಗಂಗಿಲ್ಲ. ಡ್ರೆಸ್ ಕೋಡ್ ಒಂದು ಇದೆ, ಫಾರ್ಮಲ್ ಪ್ಯಾಂಟು, ಒಂದು ಶರ್ಟು, ಅದು ಟೀ ಶರ್ಟೇ ಹಾಕೊಂಡು ಹೋಗ್ಬೇಕು. ಯಾಕಂದರೆ ಫುಲ್ ಇರೋ ಶರ್ಟ್ ಹಾಕೊಂಡು ಹೋಗಂಗಿಲ್ಲ, ಅರ್ಥ ಆಯ್ತಾ? ಹಾಫ್ ತೋಳಿರೋ ಶರ್ಟೇ ಹಾಕೊಬೇಕು. ಇದ್ರ ಬಗ್ಗೆ ಸಂಪೂರ್ಣ ಏನೇನು ತಗೊಂಡೋಗ್ಬೇಕು ಅಂತ ಒಂದು ವಿಡಿಯೋನೇ ಮಾಡಾಕಿದ್ದೀನಿ ನನ್ನ ಚಾನಲಲ್ಲಿ, ದಯವಿಟ್ಟು ಅದನ್ನು ನೋಡಿ. ನಿಮಗೆ ಡ್ರೆಸ್ ಕೋಡ್ ಯಾರ್ಯಾರಿಗೆ ಗೊತ್ತಿಲ್ಲ ಅನ್ನೋರು ಮಾತ್ರ ನೋಡಿ, ಆದರೆ ತುಂಬ ಚೆನ್ನಾಗಿ ಹೇಳಿದ್ದೀನಿ. ಅದಕ್ಕೋಸ್ಕರ ಡ್ರೆಸ್ ಕೋಡ್ ಮುಖ್ಯ, ಅದನ್ನು ಡ್ರೆಸ್ ಕೋಡ್ನ ಪಾಲಿಸಿ. ಇನ್ನೊಂದು ಸಾರಿ ಎಚ್ಚರ ಮಾಡಿದಷ್ಟೇ ಇದೇನಿದು ಮುಂಚೆನೇ ನಿಮ್ಗೆ ಗೊತ್ತಿರ್ತದೆ. ಡ್ರೆಸ್ ಕೋಡ್ ಇಂಪಾರ್ಟೆಂಟು, ಅದಕ್ಕೆ ಒಂದು ಸಾರಿ ಎಚ್ಚರ ಮಾಡಿದ್ದೀನಿ. ಡ್ರೆಸ್ ಕೋಡ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಮುಂದೆ ಮೆಡಿಟೇಷನ್. ಯಾತಕ್ಕಪ್ಪ ನಾನು ಮೆಡಿಟೇಷನ್ ಹೇಳ್ತಾ ಇದ್ದೀನಿ ಅಂದರೆ, ನೀವು 2ನೇ ತಾರೀಕು ಹೋಗ್ತೀರಾ ಅಂದರೆ ಇವಾಗ 10:00 ಎಕ್ಸಾಮ್ ನಡೀತೈತೆ ಅಂದರೆ ಒಂದು ಸ್ವಲ್ಪ ಮುಂಚೆ ಹೋಗಿರ್ತೀರಲ್ಲ. ಎಷ್ಟೋ ಒಂದು 8:30 ಹೋದ್ರಿ ಅಂದ್ಕೊಳ್ಳಿ, 8:30 ಹೋಗ್ಬಿಟ್ರಿ. ಆವಾಗ ನೀವು ಏನು ಮಾಡಬೇಕು ಅಂದರೆ, ಅಲ್ಲೇ ಕಾಲೇಜ್ ಗ್ರೌಂಡೋ ಎಲ್ಲ ನೋಡಿಕೊಂಡು ಒಂದು 15 ಮಿನಿಟ್ಸು ಮೆಡಿಟೇಷನ್ ಮಾಡಿ ಎಕ್ಸಾಮ್ಗಿಂತ ಮುಂಚೆ. ಅವಾಗೇನೋ ಓದ್ಬಿಡ್ತೀನಿ, ನಾನು ಎಕ್ಸಾಮ್ ಬಂದ್ಬಿಡ್ತು ಓದ್ಬಿಡ್ತೀನಿ, ಅದು ಇದು ಫೋನಲ್ಲಿ ಅವು PDF ತಗೊಂಡು ನೋಡ್ಕೊಂಡ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ ಅದು ನಿಮಗೆ ಯೂಸ್ ಆಗಲ್ಲ. ಲಾಸ್ಟ್ ಹೋಗೋವಾಗ ಏನೇನು ಓದ್ತೀರ ನೋಡ್ರಿ, ಸುಮ್ಮನೆ ಓದಬೇಕಷ್ಟೇ, ಅಲ್ಲೇನೂ ಯೂಸ್ ಆಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಂದರೆ, ಒಂದು 15 to 30 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಕೂತ್ಕೊಳ್ಳಿ, ಒಂದು ಯಾವ್ದಾನ ಮರದಡೆನೋ ಎಲ್ಲೋ ಕೂತ್ಕೊಳ್ಳಿ, ಒಂಚೂರು ಚೆನ್ನಾಗಿರೋ ವೆದರ್ ತೆಗೆ ಒಂದು ಸ್ವಲ್ಪ ನೋಡ್ಕೊಂಡು ಕೂತ್ಕೊಂಬಿಟ್ಟು ಬ್ರೀದ್ ಇನ್ ಬ್ರೀದ್ ಔಟ್, ಉಸಿರಾಟ ನಿಧಾನ ಕೇಳ್ಕೊಂಡು ಬಿಡಲಿ. ನೀವೇನೇನು ಓದಿರೋ ಒಂದು ಸ್ವಲ್ಪ ಹಂಗೆ ರಿವಿಷನ್ ಮಾಡ್ಕೊಳ್ರಿ. ನಿಮ್ಮ ಕನಸು ಏನಾಗೈತೆ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ನನ್ನ ಕನಸಿದು, ನಾನು ಇವಾಗ ಇಷ್ಟು ಓದಿದ್ದೀನಿ, ನಾನು ಏನಾದರೂ ಮಾಡಿದ್ದೀನಿ, ಸಕ್ಸಸ್ ಆಗಲೇಬೇಕು, ಈ ಥರ ಹಠ ಇಟ್ಕೊಳ್ಳಿ. ಆಗ ನೀವು ಸಕ್ಸೀಡ್ ಆಗ್ತೀರಾ. ಮೆಡಿಟೇಷನ್ ಇಂಪಾರ್ಟೆಂಟು, ಅದಕ್ಕೋಸ್ಕರ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮೆಡಿಟೇಷನ್ ಮಾಡಿ 15 to 30 ಮಿನಿಟ್ಸ್ ಮಾಡಲಿ, ಏನೂ ಆಗಲ್ಲ. ಅವಾಗ ನೀವು 30 ಮಿನಿಟ್ಸ್ ಓದ್ಬಿಡ್ತೀನಿ ಸರ್, ನಾನು ಬರೆದು ಕೊಡ್ತೀನಿ, ನೀವೇನೋ 30 ಮಿನಿಟ್ಸಲ್ಲಿ ಓದ್ಬಿಟ್ಟಿದ್ದು ಎಕ್ಸಾಮಾಗಿ ಕ್ಲೀನಾಗಿ ಅದೇ ಪಾಯಿಂಟ್ಸ್ ಏನಾನ ಬರೆದ್ಬಿಟ್ರೆ ನಾನು ಬರ್ಕೊಟ್ಬಿಡ್ತೀನಿ. ಆದರೆ ಆಗಲ್ಲ. ನೀವು 30 ಮಿನಿಟ್ಸ್ ಏನೇನು ಓದ್ತಿರೋ ಲಾಸ್ಟ್ಗೆ ಅದೆಲ್ಲ ಸುಮ್ಮನೆ ಓದ್ಬೋದಷ್ಟೇ,
ಬಟ್ ಯೂಸ್ ಆಗಲ್ಲ ಅಂತ ಹೇಳ್ತೀನಿ. ಒಂದೊಂದು ಟೈಮ್ ಯೂಸ್ ಆಗುತ್ತೆ. ಅದೇ ನೀವು ಓದಿರೋದೇ ಒಂದು ಸಿಮಿಲರ್ ಪಾಯಿಂಟ್ ಹಂಗೆ ಬಂತು ಅಂದರೆ ಬರೀತೀರ. ಇಂಡೈರೆಕ್ಟಾಗಿ ಕೇಳೋದು ಇವರು ಕೆ ಇ ಅವರು ಮೇಯ್ನ್ ಇವರು ತಲೆಗೆ ಹಾಕೋದು. ಕೆ ಇ ಅವರು ತಲೆಯಲ್ಲಿ ಹುಳ ಕೆರ್ಚ್ತಾರೆ, ಆ ಥರ ಮಾಡ್ತಾರೆ. ಕರೆಂಟ್ ಅಫೇರ್ಸು ಹಿಸ್ಟ್ರಿನ ಹೋಲಿಕೆ ಮಾಡ್ತಾರೆ, ಕರೆಂಟ್ ಅಫೇರ್ಸು ಕಾನ್ಸ್ಟಿಟ್ಯೂಷನ್ಗೆ ಹೋಲಿಕೆ ಮಾಡ್ತಾರೆ, ಎಲ್ಲ ಮಿಕ್ಸು ಲಿಂಕ್ ಇರೋ ಥರ ಕೇಳ್ತಾರೆ. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟು. ಮೆಡಿಟೇಷನ್ ಮಾಡಿ. ನೀವು ಇಷ್ಟು ದಿನ ಏನೇನು ಓದಿದ್ರೆ ನಿಮ್ಮ ಕನಸೇನು, ನೀವೇನು ರಿವಿಷನ್ ಒಂದು 15 ನಿಮಿಷದಾಗ ಎಲ್ಲ ರಿವಿಷನ್ ಮಾಡ್ಕೊಳ್ರಿ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನೋಡಿ, ಇದಿಷ್ಟು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಾಹಿತಿ. ಇನ್ನೇನಿದ್ರು ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಕ್ಸಾಮ್ನ ಯಾವುದೇ ಟೆನ್ಷನ್ ತೊಗೊಳ್ದೆ ರಿಸ್ಕ್ ಫ್ರೀ ಮೈಂಡಿಂದ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ನಿಮ್ಮ ಕನಸು ಈಡೇರಲಿ ಅಂತ ಹೇಳಿ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಇನ್ನೂ ನಮ್ಮ ಚಾನಲ್ನ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಮಾಹಿತಿಗಳು, ಬರೀ ಮಾಹಿತಿನೇ ಅಲ್ಲ ಸರ್, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸ್ಗಳು ಇದೆ, ದಯವಿಟ್ಟು ಕೇಳಿ. ಇದರಿಂದ ನೋಡಿ, ಯೂಟ್ಯೂಬ್ ಚಾನಲ್ ಕ್ಲಾಸ್ ಮಾಡಿದ್ದೀನಿ, ಆ ಥರದ ನಾನು 90% ಎಲ್ಲ ಕ್ವಶನ್ ಪೇಪರ್ ರಿವಿಷನ್ ಮಾಡಿದ್ದೀನಿ. ಕ್ವಶನ್ ಪೇಪರ್ನ ರಿವಿಷನ್ ಮಾಡಿದ್ದೀನಿ. ಅವನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.